ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬಹಳ ವಿಶೇಷವಾಗಿ ಭಗವದ್ಗೀತೆ ಅನ್ನುವಂಥದ್ದು ಇರುತ್ತೆ. ಕೆಲವರು ದೇವರ ಮೇಲೆ ಇಟ್ಟು ಪೂಜೆ ಮಾಡುವಂಥದ್ದು, ಇನ್ನು ಕೆಲವರು ಓದುವಂಥದ್ದು ಇದು ಮಾಡ್ತಾರೆ. ಬರೀ ಅದು ಒಂದು ಓದಿದ್ರೆ ಸಾಕ ಗುರುಗಳೇ. ಇನ್ನು ತುಂಬಾ ಜನ ಹೇಳ್ತಾರೆ ವೇದ, ಇತಿಹಾಸ, ಪುರಾಣ ಎಲ್ಲವೂ ಕೂಡ ಓದಬೇಕು ಅಂತ. ಕೆಲವ್ರಿಗೆ ಇದೊಂದು ಓದಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗಿರೋದಿಲ್ಲ. ಇನ್ನು ಇದು ಕೂಡ ಮಾಡಬೇಕು ಅಂತಂದ್ರೆ ಹೈಲಿ ಇಂಪಾಸಿಬಲ್ ತರ ಆಗುತ್ತೆ. ಭಗವದ್ಗೀತೆ ಭವದ ಗೀತೆ, ಬದುಕಿನ ಗೀತೆ. ಯಾರೋ ಒಬ್ಬ ಸನ್ಯಾಸಿ ಅಲ್ಲ ಬೋಧನೆ ಮಾಡಿದವ, ಕೇಳಿಸ್ಕೊಂಡವನು ಏನು ಸನ್ಯಾಸಿ ಅಲ್ಲ, ಅವನು ಸಂಸಾರಸ್ತಾನೆ. ಈ ಬದುಕಬ್ಬ ಒಂದು ರೀತಿಯ ಜಂಜಾಟ, ದ್ವಂದ್ವ, ಘರ್ಷಣೆ, ಸಮಾಧಾನ ಇಲ್ಲ, ಅಸಮಾಧಾನ, ತುಂಬ ವ್ಯಾಜ್ಯಗಳು, ನೋವು, ದುಃಖ, ಕಷ್ಟ, ಬಾಧೆ, ಋಣ ಇವುಗಳಿಂದ ಕೂಡಿರ್ತಕ್ಕಂತಹದ್ದು ಒಂದು ಪರಿಧಿ ಅತಿ. ಇದಕ್ಕೇನಾದರೂ ಎಲ್ಲದರಲ್ಲೂ ಕೂಡ ಸಮಾಧಾನ ಸಿಗಬೇಕು, ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕು ಅಂತಂದರೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಡಿಸೆಂಬರ್ 1ರಿಂದ ಹೊಸ ಚಾನಲ್ ಡಿವೈನ್ ಟೈಮ್ ಸ್ಟಾರ್ಟ್ ಯುವರ್ ಗುಡ್ ಟೈಮ್ ಅಂತ ಪ್ರಾರಂಭ ಆಗ್ತಾ ಇದೆ. ಸೊ ಇದನ್ನು ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ನಮ್ಮ ನವಶಕ್ತಿ ಪೀಠಂ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಇರುತ್ತೆ. ಈಗಲೇ ಹೋಗಿ ಅದನ್ನು ನೀವು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು. ಏನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬಹಳ ವಿಶೇಷವಾಗಿ ಭಗವದ್ಗೀತೆ ಅನ್ನುವಂಥದ್ದು ಇರುತ್ತೆ. ಕೆಲವರು ದೇವರ ಮೇಲೆ ಇಟ್ಟು ಪೂಜೆ ಮಾಡುವಂಥದ್ದು, ಇನ್ನು ಕೆಲವರು ಓದುವಂಥದ್ದು ಇದು ಮಾಡ್ತಾರೆ. ಬರೀ ಅದು ಒಂದು ಓದಿದ್ರೆ ಸಾಕ ಗುರುಗಳೇ. ಇನ್ನೂ ತುಂಬ ಜನ ಹೇಳ್ತಾರೆ ವೇದ, ಇತಿಹಾಸ, ಪುರಾಣ ಎಲ್ಲವೂ ಕೂಡ ಓದಬೇಕು ಅಂತ. ಕೆಲವ್ರಿಗೆ ಇದೊಂದು ಓದಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗಿರೋದಿಲ್ಲ. ಇನ್ನು ಇದು ಕೂಡ ಮಾಡಬೇಕು ಅಂತಂದರೆ ಹೈಲಿ ಇಂಪಾಸಿಬಲ್ ಥರ ಆಗಿಬಿಡುತ್ತೆ. ಸೊ ನಾವು ಏನು ತಿಳ್ಕೊಳ್ಬೇಕು, ಎಷ್ಟು ತಿಳ್ಕೊಳ್ಬೇಕು, ಯಾವ ಥರ ನಾವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಕೆಲವ್ರು ಇಟ್ಟಿದ್ದೀವಿ, ಅದನ್ನು ನಾವು ಓಪನ್ನೇ ಮಾಡಿಲ್ಲ, ನಾಮಕಾವಸ್ಥೆಗಿದೆ ಅಂತಾರೆ. ಸೊ ಯಾವುದನ್ನು ಹೇಗೆ ತಿಳ್ಕೊಳ್ಬೇಕು, ಇದು ಒಂದು ತಿಳ್ಕೊಂಡ್ರೆ ಸಾಕು ಅಟ್ಲೀಸ್ಟ್ ಅಂದರೆ ಈ ಒಂದು ಸಿಲೆಬಸ್ ಮುಗಿಸೋಣ, ಇದು ಅದು ಎಲ್ಲ ಅಂತ ಅಂದ್ಬಿಟ್ರೆ ಟೆನ್ಷನ್ ಆಗೋಗ್ಬಿಡುತ್ತೆ, ಯಾವುದು ಬೇಡ ಬಿಡಿ ಅಂತ ಕೂತ್ಕೊಂಡ್ಬಿಡ್ತಾರೆ. ಸೊ ಏನು ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಂದರೆ ನೀವು ಅಷ್ಟೆಲ್ಲ ಓದಬೇಕು, ಒಂದೇ ಸಾಕು ಅಂತನಾ? ಹಾಂ, ಯಾವ್ದು ಮಾಡಿದ್ರೆ ಅಟ್ಲೀಸ್ಟ್ ಇಷ್ಟು ಮಾಡಿದ್ರೆ ಸಾಕು, ಪಾಸಿಂಗ್ ಮಾರ್ಕ್ಸ್ ಅಂದರೆ ಅಟ್ಲೀಸ್ಟ್ ಅಷ್ಟು ಮಾಡೋಣ ಅಂತ ಗುರುಗಳು. ಭಗವದ್ಗೀತೆ ಭವದ ಗೀತೆ, ಬದುಕಿನ ಗೀತೆ. ಯಾಕೆಂದರೆ ಇದು ಬೋಧನೆ ಮಾಡಿದ್ದಿದೆಯಲ್ಲ, ಯಾರೋ ಒಬ್ಬ ಸನ್ಯಾಸಿ ಅಲ್ಲ ಬೋಧನೆ ಮಾಡಿದವ, ಕೇಳಿಸ್ಕೊಂಡವನು ಏನು ಸನ್ಯಾಸಿ ಅಲ್ಲ, ಅವನು ಸಂಸಾರಸ್ತಾನೆ. ಇಲ್ಲಿ ಬೋಧನೆ ಮಾಡಿದವನು ಸಂಸಾರಸ್ಥ, ಕೇಳಿಸಿಕೊಂಡವನು ಸಂಸಾರಸ್ಥ. ಈ ಬದುಕಬ್ಬ ಒಂದು ರೀತಿಯ ಜಂಜಾಟ, ದ್ವಂದ್ವ, ಘರ್ಷಣೆ, ಸಮಾಧಾನ ಇಲ್ಲ, ಅಸಮಾಧಾನ, ತುಂಬ ವ್ಯಾಜ್ಯಗಳು, ನೋವು, ದುಃಖ, ಕಷ್ಟ, ಬಾಧೆ, ಋಣ ಇವುಗಳಿಂದ ಕೂಡಿರ್ತಕ್ಕಂತಹದ್ದು ಒಂದು ಪರಿಧಿ, ಅದು ಒಂದು ಏರಿಯಾ. ಅದು ಇಷ್ಟೆಲ್ಲದರಿಂದ ತುಂಬಿಕೊಂಡಿರೋ ಏರಿಯಾ ಅಂತ ಅಂದ್ಕೊಳ್ಳಿ ನಿಮ್ಮ ಮನೆಯನ್ನು. ಇದಕ್ಕೇನಾದರೂ ಎಲ್ಲದರಲ್ಲೂ ಕೂಡ ಸಮಾಧಾನ ಸಿಗಬೇಕು, ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕು ಅಂತಂದರೆ ಕೃಷ್ಣ ಹೇಳಿದ್ದು. ಅದೇ ಹೇಳಿದ್ದೆ ನಾನೀಗ ನಿಮಗೆ. ಈ ಯಾಕೆ ಓದಬೇಕು ಮಕ್ಕಳು, ನಾವು ವಯಸ್ಸಾದ್ಮೇಲೆ ಓದೋಣ, ಓದಿದ್ರು ಆಗುತ್ತೆ, ಅಥವಾ ಬೇರೆ ಇನ್ನೇನೋ ಶಾಸ್ತ್ರ, ಅದೇ ಹೇಳಿದ್ದು. ಸರ್ವಶಾಸ್ತ್ರಗಳು ಯಾಕೆ ಬೇಕು, ಭಗವದ್ಗೀತೆ ಒಂದೇ ಸಾಕು ಅಂತ ಏನು ಹೇಳಿತ್ತು. ಇಲ್ಲೊಂದು ಹೆಚ್ಚರಿಸಿ ಒಂದಷ್ಟು ಹೇಳ್ತಾನೆ. ನಮಗೆ ಈ ಬ್ರಹ್ಮಸೂತ್ರಗಳು, ಇತಿಹಾಸವೋ, ಪುರಾಣವೋ, ವೇದದ ಸೂಕ್ಷ್ಮ ಸಾರ, ನಮಗೆ ವೇದಗಳು ಓದೋಕ್ಕೆ ಬರಲ್ಲ ಗುರುಗಳು ಅಂತಂದರೆ, ವೇದದ ಸೂಕ್ಷ್ಮ ಸಾರ ಆ ಗೀತೆಯಲ್ಲಿದೆ, ಭಗವದ್ಗೀತೆಯಲ್ಲಿದೆ. ಪ್ರೀತಿಯ ಬಂಧುಗಳೇ, ನೀವು ಇದನ್ನೇನಾದರೂ ಪಾನಾಮೃತವನ್ನು ಮಾಡ್ಕೊಂಡ್ಬಿಟ್ರೆ ಅಂತಂದರೆ ಬಹುಶಃ ನಿಮ್ಮ ಮನೆಯವರಲ್ಲ, ನಿಮ್ಮ ಕೆಲವು ದೇಶಗಳೇ ವಶ ಆಗ್ತವೆ. ಅಷ್ಟು ಖುಷಿ ಕೊಡ್ತಾನೆ. ಈ ಸಂಪನ್ನವಾಗಿರ್ತೀರಿ, ಈ ಪದ ಕರೆಕ್ಟ್ ಇದೆ ನಿಮಗೆ, ಎಲ್ಲದರಲ್ಲೂ ಸಂಪನ್ನವಾಗಿರ್ತೀರಿ, ಆನಂದವಾಗಿರ್ತೀರಿ. ಇದನ್ನೇನಾದರೂ ನನಗೆ ಅರ್ಥ ಆಗಲ್ಲ ಗುರುಗಳೇ, ಅರ್ಥ ಆಗೋದ್ರದ್ದು ಕತೆ ಆಮೇಲೆ ಮಾತಾಡೋಣ, ಮೊದಲು ಒಂದು ಪುಸ್ತಕವನ್ನು ಖರೀದಿ ಮಾಡಿ. ಈಗ ಅಂದ್ರಲ್ಲಿ ಯಾರೋ ಒಬ್ಬರು
ಓಪನ್ ಮಾಡಿ ಇಟ್ಟಿದ್ದಾರೆ ಅಂತ. ಸದ್ಯ ಅಷ್ಟನ್ನು ಮಾಡೋದು ಅವ್ರ ನಮಸ್ಕಾರ ಇಲ್ಲಿಂದಲೇ ಓದಬೇಕು ಆ್ಯಕ್ಚುಲಿ. ಸರಿ ಇಟ್ಟಿದ್ದೀರಲ್ಲ ಅದಕ್ಕೆ ಸಮಾಧಾನ ಪಡ್ತೀನಿ. ಓದ್ತಕ್ಕಂತಹದ್ದು ಏನು ಮೊದಲ ಅಧ್ಯಾಯದಿಂದ ಪ್ರಾರಂಭ ಮಾಡ್ತೀರೋ ಆ 700 ಶ್ಲೋಕಗಳು ಓದ್ತಾ ಬಂದರೆ ನಮ್ಮ ನರನಾಡುಗಳಲ್ಲಿ ಚೈತನ್ಯ ತುಂಬುತ್ತಾ ಬರುತ್ತೆ. ವ್ಯವಹಾರ ವ್ಯಾಪಾರದಲ್ಲಿ ಬುದ್ಧಿಮತ್ತೆಯನ್ನು ಕೊಡ್ತಾನೆ. ಯಾಕೆ ಹೇಳಿ, ಇವರು ಇಬ್ಬರು ಸಂಭಾಷಣೆ ನಡೆದಿದ್ದು ಎಲ್ಲಿ ಗೊತ್ತಾ? ನೀವು ಅಂದುಕೊಂಡಾಗೆ ನದಿ ತೀರ, ಎಲ್ಲೋ ಒಂದು ಕಡೆ ಆಶ್ರಮ, ಎಲ್ಲೋ ಒಂದು ಕಡೆ ತಪ್ಪಲು, ತುಂಬ ಒಳ್ಳೆ ತಂಗಾಳಿ ಇರೋ ಜಾಗದಲ್ಲಿ ಏನು ಇವ ಬೋಧನೆ ಮಾಡಲಿಲ್ಲ. ಕೇಳಿಸಿಕೊಂಡವನೂ ವಿರಕ್ತನಲ್ಲ, ಹೇಳಿದವನೂ ವಿರಕ್ತನಲ್ಲ. ಇನ್ನೇನು ಅವರಿಬ್ಬರು ಸರಕ್ತ. ಅವನೂ ಸರಕ್ತ, ಇವನೂ ಸರಕ್ತ, ನೀವೂ ಸರಕ್ತರೆ. ವಿರಕ್ತರಾಗಿದ್ದರೆ ಇದನ್ನು ಬೇಡ ಅಂತಿದ್ದೆ ನಾನು. ವೇದದಲ್ಲಿನ ಮಹತ್ತರವಾಗಿರ್ತಕ್ಕಂಥ ಸಾರಾಂಶ ಅಡಗಿದೆ ಪ್ರೀತಿಯ ಬಂಧುಗಳೇ. ಅದಕ್ಕೆ ಅಟ್ಲೀಸ್ಟ್ ಒಂದು ಅಧ್ಯಾಯ ನಿಮಗೆ ಯಾವುದು ಬರುತ್ತೋ ಅದು ಓಂ ಪಾರ್ಥಾಯ ಪ್ರತಿಬೋಧಿತ ಅನ್ನೋದರಿಂದ ಹಿಡಿದು ಎಲ್ಲಿ ಯಾವುದು ಬರುತ್ತೆ ನಿಮಗೆ ನಿಧಾನಕ್ಕೆ ಆಮೇಲೆ ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದನ್ನು ಪ್ರಾರಂಭಿಸಿದ್ರೆ ಆಗತಕ್ಕಂಥ ಅನುಕೂಲಗಳು ಜಾಸ್ತಿ ಇದೆ. ದೇಶ ವಿದೇಶಗಳಿಂದ ಹಿಡಿದು ಆಮೇಲೆ ದೊಡ್ಡ ದೊಡ್ಡ ಇದನ್ನು ತ್ಯಜಿಸಬೇಕು, ಇದನ್ನು ಬೆಂಕಿಗೆ ಆಹುತಿ ಮಾಡಬೇಕು ಅಂತಕ್ಕಂಥ ಎಷ್ಟೋ ಸಾವಿರಾರು ಜನ ಬಂದರೂ ಅದರಲ್ಲಿ ಎಷ್ಟೋ ಜನ ಕ್ರಿಶ್ಚಿಯನ್ರು ಇದನ್ನು ಏನಾದರೂ ಮಾಡಿ ದೂರ ತಳ್ಳಬೇಕು. ಸರಿ ಏನಿದೆ ಅದು ಒಂದು ಸಲ ನೋಡಿ ಆಮೇಲೆ ಅದನ್ನು ದೂರ ಇಡೋಣ ಅನ್ನೋಕ್ಕೆ ಓದಲಿಕ್ಕೆ ಹೋಗಿ ಅವರೇ ಬದಲಾಗ್ಬಿಟ್ರು. ಎಷ್ಟೋ ಜನ ಓದಿ ಕ್ರಿಶ್ಚಿಯನ್ರು ಕೂಡ ಹಿಂದೂಗಳಾಗ್ಬಿಟ್ರು. ಅಷ್ಟು ಅದ್ಭುತಗಳಿದೆ ಇದರಲ್ಲಿ ಭಗವದ್ಗೀತೆಯಲ್ಲಿ ಪ್ರೀತಿ ಬಂಧುಗಳು. ಏನು ಗೊತ್ತಾ, ನಾನು ಹೇಳಿದ್ದೇನೆ ನಂಬಬೇಡ, ಯೋಚಿಸಿ ಒಮ್ಮೆ ಯೋಚನೆ ಮಾಡು, ಆಮೇಲೆ ನಿನಗೇನು ಬರುತ್ತೋ ಅದನ್ನೇ ಮಾಡು. ನಾನು ಹೇಳಿದ್ದೇನೆ ನಂಬೋವಂತಿಲ್ಲ ಇದರಲ್ಲಿ. ಒಂದು ಸಲ ತೆರೆದು ನೋಡು, ನಿನ್ನ ಯೋಚನೆಗೆ ಏನು ಬರುತ್ತೋ ಆಮೇಲೆ ವಿಮರ್ಶಿ. ನೀನು ನೋಡು, ಒಂದು ಸಲ ಯೋಚನೆ ಮಾಡಿ ನೋಡು, ನೀನು ವಿಮರ್ಶೆಗೆ ಏನು ಬರುತ್ತೋ ಅದನ್ನು ನೀನು ಮಾಡು. ನಾನು ಹೇಳಿದ್ದನ್ನೇ ಮಾಡು ಅಂತ ಏನು ಹೇಳಿಲ್ಲ ಇಲ್ಲಿ ಭಗವದ್ಗೀತೆ. ಅದಕ್ಕಾಗಿ ಬೋಧನೆ ಮಾಡಿದ ಸ್ಥಳ ಇತ್ತಲ್ಲ, ಅದು ತುಂಬ ಅದ್ಭುತವಾದ ಎಲ್ಲ ಸಿಗ್ತಕ್ಕಂತಹ ಆನಂದವಾಗಿ ಕೂತ್ಕೊಂಡು ಕೇಳ್ತಕ್ಕಂಥ ಆಸನಗಳಿದ್ದು ಮಾಡಿದ್ದು ಆಶ್ರಮ ಅಲ್ಲ, ರಣರಂಗ. ಅಂತಹ ರಣರಂಗದಲ್ಲಿ ಕೃಷ್ಣ ಬೋಧನೆ ಮಾಡಿದಾಗ ಅವ ಕೂತ್ಕೊಂಡು ಕೇಳಿಸ್ಕೊಳ್ತು. ನನ್ನ ಕೈಲಿ ಆಗಲ್ಲ ಅಂತ ಹೇಳಿರ್ತಾನೆ ಅವನು. ಅವನಿಗೆ ಹೇಳಿದ್ದ ಮಾರ್ಗದರ್ಶನದ ಸೂಕ್ತಿಗಳಿವು. ಅಂಥ ಅದ್ಭುತಗಳೇ ಇದೆ ಪ್ರೀತಿಯ ಬಂಧುಗಳಲ್ಲಿ. ಏನು ಹೇಳ್ತಾನೆ ಅಂತಂದರೆ, ಅವನ ಕೈಯಲ್ಲಿ ಆ ಕುದುರೆಗಳು ಹಿಡ್ದಿರ್ತಕ್ಕಂಥ ಒಂದು ಚಾಟಿ ಇತ್ತಲ್ಲ, ಆ ಕುದುರೆಗಳು ಹೊಡೆಯೋಕೆ ಒಂದು ಚಾಟಿ ಇಟ್ಕೊಂಡಿದ್ದ. ಆ ಚಾಟಿ ಒಂದು ಕೈಯಲ್ಲಿ, ಚಿನ್ಮುದ್ರೆ ಒಂದು ಕೈಯಲ್ಲಿ, ಹೀಗೆ ಮಾಡ್ಕೊಂಡು ಅವನಿಗೆ ಬೋಧನೆ ಮಾಡ್ತಾನೆ. ಈ ಒಂದು ಚಾಟಿಯನ್ನು ಹಿಡಿದಿರತಕ್ಕಂತಹದ್ದು ಬೋಧನೆ ಮಾಡಿರತಕ್ಕಂಥದ್ದು ಉಪದೇಶಗಳು ಪ್ರಾರಂಭ ಆಗ್ತವೆ. ಅದು ದಿಕ್ಕೆಟ್ಟು ಬಿಟ್ಟಿರ್ತಾನವ. ಯಾರು ಅರ್ಜುನ ದಿಕ್ಕೆಟ್ಟೋಗಿರ್ತಾನೆ. ಅದಕ್ಕೆ ಹೇಳ್ತಾನೆ, ದಿಕ್ಕೆಟ್ಟ ನರನಿಗೆ ನಾರಾಯಣನು ತೋರಿದ ರಸ್ತೆ ಕರ್ಮಣ್ಯವಾದಿಕ ರಸ್ತೆ. ದಿಕ್ಕೆಟ್ಟ ನರನಿಗೆ ನಾರಾಯಣ ತೋರಿದ ರಸ್ತೆ ಈ ಕರ್ಮಣ್ಯವಾದಿಕ ರಸ್ತೆ. ಪ್ರೀತಿಯ ಬಂಧುಗಳೇ, ಅದಕ್ಕಾಗಿ ಈ ಚಾಟಿ ಏನು ಹೇಳಿದ್ದ, ಇದು ಇಂದ್ರಿಯ ನಿಗ್ರಹ. ನೀನೇನಾದ್ರು ಚಂಚಲ ಆಗಬೇಡ, ಇಲ್ಲಿ ಇಂದ್ರಿಯ ನಿಗ್ರಹವನ್ನು ಮಾಡುತ್ತಾ ಅವ ಈ ಮುದ್ರೆಯಲ್ಲಿ ಬೋಧನೆ ಮಾಡುತ್ತಿದ್ದಾನೆ. ನೋಡಿ ಏನು ತೋರಿಸುತ್ತಂತಂದರೆ, ಇದು ಬಂದು ಜೀವಾತ್ಮ, ಇದು ಬಂದು ಪರಮಾತ್ಮ ಸಂಯಮ ಆಗಿದ್ದಾರೆ. ಇಲ್ಲಿ ನಮ್ಮದು 3 ಶರೀರಗಳಿದ್ದಾವೆ. ಆ 3 ಶರೀರಗಳು ಈಗ ನಿಂತಿರಬೇಕಾದರೆ ಇವರಿಬ್ಬರೂ ಕೂಡ ಏನು ಚಿಹ್ನೆ ಇರ್ತಕ್ಕ ಚಿನ್ಮುದ್ರೆ ಅಂತ ಕರೀತಿರೋ, ಯಾವ ಮುದ್ರೆ ಅಂತ ಕರೀತಿರೋ, ಜೀವಾತ್ಮ ಪರಮಾತ್ಮ ಇಬ್ಬರು ಒಂದಾಗಿ ಇಲ್ಲಿರ್ತಕ್ಕಂತಹ 3 ಶರೀರಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಏನು ಶರೀರಗಳು? ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ. ಈ 3 ಶರೀರಗಳನ್ನು ಹೇಗೆ ನಾವು ನೋಡ್ಕೊಳ್ಬೇಕು, ಹೇಗೆ ಎಲ್ಲಿ ನಡೆಸಬೇಕು, ಯಾವ ಶರೀರ ಎಲ್ಲೆಲ್ಲಿ ಬಿಡಬೇಕು, ಹೇಗೆ ಮಾಡಬೇಕು, ಅಂತಹ ಶರೀರದಲ್ಲಿರ್ತಕ್ಕಂತಹ ಈ ಪ್ರಾಣ ಅಂದರೆ ಈ ಜೀವಾತ್ಮ ಈ ಪರಮಾತ್ಮ ಹೇಗೆ ಸಂಬಂಧ ಬೆಳೆಸಬೇಕು ಅನ್ನೋ ಅಷ್ಟೂ ಸಾರವನ್ನು ನಮಗಲ್ಲಿ ದಯಪಾಲಿಸಿದ್ದೀರಿ.
ದಯಪಾಲಿಸಿ. ಅದನ್ನು ಓದಬೇಕಾದ್ರೆ ನನಗಾಗ್ತಕ್ಕಂತಹ ಖುಷಿಯೇ ಬೇರೆ, ಆನಂದವೇ ಬೇರೆ. ಒಂದೊಂದಕ್ಕೂ ಅರ್ಥವನ್ನು ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆನಂದ ಕೊಟ್ಟುಬಿಡುತ್ತೆ ಪ್ರೀತಿ ಬಂಧುಗಳೇ. ಅಂತಹ ಸಾರ ನಮಗೆ ವೇದ ಓದೋಕ್ಕೆ ಆಗಲ್ಲ. ವೇದ ಅರ್ಥ ಮಾಡ್ಕೊಳ್ಳೋದು ಕಥೆಯೇ ಸಾಧ್ಯ ಇಲ್ಲ. ವೇದ ಓದೋಕ್ಕೆ ಬರಲ್ವಾ, ಬ್ರಹ್ಮಸೂತ್ರ ತಿಳ್ಕೊಳಕ್ಕೆ ಬರಲ್ವಾ, ಉಪನಿಷತ್ ತಿಳ್ಕೊಳಕ್ಕೆ ಬರಲ್ವಾ, ಪುರಾಣ ಓದೋಕ್ಕೆ ಬರಲ್ವಾ, ಅಥವಾ ಸ್ತೋತ್ರ ಹೇಳೋಕ್ಕೆ ಬರಲ್ವಾ? ನೀವು ಕನಿಷ್ಠ ಪಕ್ಷ ಪ್ರತಿಯೊಬ್ಬರೂ ಕೂಡ ಈ ಒಂದು ಭಗವದ್ಗೀತೆಯ ಪುಸ್ತಕವನ್ನು ತೆಗೆದಿಟ್ಕೊಂಡ್ರೆ ಮನೆಯ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಓದಿ. ಇನ್ನೊಬ್ರಿಗೆ ಓದಲಿಕ್ಕೂ ಹೇಳಿ. ಮನೇಲಿ ಏನೇನಾಗಲ್ಲ ಗೊತ್ತಾ? ಘರ್ಷಣೆಗಳಾಗಲ್ಲ, ದ್ವಂದ್ವಗಳಾಗಲ್ಲ, ತುಂಬ ಕ್ಲಿಷ್ಟಕರವಾಗಿರೋ ಸಮಸ್ಯೆಗಳಿದಾವಲ್ಲ ಅವು ಉಲ್ಬಣವೇ ಆಗಲ್ಲ. ನಿಮ್ಮ ಮನೆಯಲ್ಲಿದ್ದವಲ್ಲ ಮನಸ್ತಾಪಗಳು, ಅದಕ್ಕೆ ದಾರಿನೇ ಸೇರಲ್ಲ. ಎಂತಹದ್ದು ಮಾಡ್ಕೊಡ್ತದೆ ಅಂತಂದರೆ ಅದೊಂದು ರೀತಿಯ ಗೀತಾಮೃತ ಅಂತ ಕರೀತಾರೆ ಅದನ್ನೆಲ್ಲ. ಅಂತಹ ಗೀತಾ ಅಮೃತವೇ, ಅಮೃತವನ್ನಾಗಿ ಮಾಡಿಬಿಡುತ್ತೆ ನಿಮ್ಮನ್ನು. ಅಮೃತ ಶರೀರ ಮಾಡಿಕೊಟ್ಬಿಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಸಾಫ್ಟಾಗಿ ನಡೀತಿರ್ತವೆ ಗೊತ್ತಾ ನಿಮಗೆ? ತುಂಬ ಈಸಿ ಗೋಯಿಂಗ್, ಅಷ್ಟು ಅದ್ಭುತವಾಗಿರ್ತದೆ. ಮಿರಾಕಲ್ ಕೃಷ್ಣನೇ ಇದ್ದು ನಿಮ್ಮ ಮನೇಲಿ ಮಾಡಿಕೊಡ್ತಾನೆ. ಯಾಕಂದರೆ ಕೃಷ್ಣನೇ ನೇರವಾಗಿ ಬೋಧನೆ ಮಾಡಿದ್ದವ. ಅದಕ್ಕಾಗಿ ಕೃಷ್ಣನೇ ನಿಮ್ಮ ಮನೇಲಿ ನೆಲೆಸಿಬಿಟ್ಟು, ಕೃಷ್ಣ ಇದ್ಮೇಲೆ ಕಷ್ಟಗಳಿರ್ಲಿಕ್ಕೆ ಸಾಧ್ಯ ಇದ್ದಾವ? ಎಲ್ಲೋ ಇರೋ ಕೃಷ್ಣನನ್ನು ಕೃಷ್ಣ ಅಂತ ಕರೆದಾಗ, ಅವಳು ರಜಸ್ವಲೆ ಆದಾಗ, ಅಷ್ಟು ಶ್ರದ್ಧೆ ಭಕ್ತಿಯಿಂದ ಇಟ್ಟು ಕರೆದಾಗ ಬರಲಿಲ್ವಾ ಕೃಷ್ಣ? ಅದಕ್ಕಾಗಿ ಅವನೆಲ್ಲಿದ್ದರೂ ಬರ್ತಾನೆ. ನಿಮ್ಮ ಮನೆಯಲ್ಲಿ ಇಟ್ಟರೆ ಅವನೇ ಸ್ಥಾಪನೆ ಆದಾಗ ಪ್ರೀತಿ ಬಂಧುಗಳೇ. ಒಟ್ಟಾರೆಯಾಗಿ ನಮ್ಮ ಜೀವನದ ನೋವುಗಳೆಲ್ಲ ದೂರವಾಗಬೇಕು, ನಮ್ಮ ಜೀವನದ ಕಷ್ಟಗಳೆಲ್ಲ ದೂರವಾಗಬೇಕು, ಸಾಲದಿಂದ ಮುಕ್ತನಾಗಬೇಕು ಅನ್ನೋರೆಲ್ಲರೂ ಒಂದು ಭಗವದ್ಗೀತೆ ಪುಸ್ತಕವನ್ನು ತಗೊಳ್ಳೋದು, ಒಂದು ಶ್ಲೋಕ ಓದೋದು, ಪಕ್ಕಕ್ಕಿಡೋದು, ಮತ್ತು ನಿಮ್ಮ ಕೆಲಸ ಮುಂದುವರಿಯಿರಿ. ಪ್ರತಿನಿತ್ಯ ಈ ಚೈತನ್ಯ ರೂಢಿಸ್ಕೊಳ್ಳಿಯಪ್ಪ. ಆಮೇಲೆ ನಿಮ್ಮ ಮನೇಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನೀವೇ ಕಾಣ್ತೀರಿ. ಒಮ್ಮೆ ಚಿನ್ಮುದ್ರಯುಕ್ತರಾಗಿ ಪ್ರಾರಂಭಿಸಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಆಲ್ರೆಡಿ ಮನೇಲಿ ಇದೆ, ಇಷ್ಟು ದಿವಸ ನಾವು ಓದೇ ಇಲ್ಲ ಅನ್ನೋರು ಅಟ್ಲೀಸ್ಟ್ ವಿಡಿಯೋ ನೋಡಿದ ಮೇಲೆ ಅದನ್ನು ಓದಲಿಕ್ಕೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಯಾವುದೇ ರೀತಿಯಾಗಿರುವಂಥ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಮನೆಯಲ್ಲಿ ಜಗಳ ಕದನಗಳು, ಇವೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅಥವಾ ಬ್ರೇಕ್ ಹಾಕ್ಬೋದು ನಾವು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಫುಲ್ ಓದೋಕ್ಕಾಗಿಲ್ಲ ಅಂದ್ರೂ ಒಂದೊಂದೇ ಶ್ಲೋಕವನ್ನು ದಿನನಿತ್ಯ ನಾವು ಓದ್ತಾ ಬಂದರೆ, ಅದರ ಅರ್ಥವನ್ನು ತಿಳ್ಕೊಳ್ತಾ ಬಂದರೆ ಅದಕ್ಕಿಂತ ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಭಗವದ್ಗೀತೆ ಕುರಿತಾಗಿ ಇಷ್ಟೆಲ್ಲ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.